ನಮಸ್ತೆ. ಬಿ ಗಣಪತಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಹೊಸ ಜಾಗಕ್ಕೆ ನಿಮ್ಮನ್ನ ಕೊಂಡೋಗ್ತಾ ಇದೆ. ನಮ್ಮ ಬದುಕು ಬದಲಾಗಿದೆ, ನಮ್ಮ ಇಡೀ ಮನೆ ಬದಲಾಗಿದೆ, ಮನಸ್ಸು ಬದಲಾಗಿದೆ. ಇವತ್ತು ನಾವು ಮನೆ ಒಳಗಡೆನೆ ಬೇರೆ ಬೇರೆ ರೀತಿಯ ಸೌಂದರ್ಯದ ಮತ್ತು ವಾಸ್ತುವಿನ ಆರೋಗ್ಯದ ಎಲಿಮೆಂಟ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಅಂಥದ್ರಲ್ಲಿ ಇವತ್ತು ಅತ್ಯಂತ ಒಂದು ಖುಷಿಗಾಗ್ಬಹುದು ಅಥವಾ ರಂಜನೆಗಾಗ್ಬಹುದು, ಹವ್ಯಾಸಕ್ಕಾಗ್ಬಹುದು, ಅಕ್ವೇರಿಯಂ ಮನೆಯಲ್ಲಿ ಮೀನು ಸಾಕುವ ಒಂದು ಹವ್ಯಾಸ ಇದೆಯಲ್ಲ, ಅದು ಅತ್ಯಂತ ಜನಪ್ರಿಯ ಆಗಿದೆ. ಅದು ಮೇಲ್ನೋಟಕ್ಕೆ ಒಂದು ಶ್ರೀಮಂತರ ಕಯಾಲಿಯಾಗಿ ಕಂಡ್ರೂ ಕೂಡ ಇವತ್ತು ಬಡವರ ಮನೆಯಲ್ಲಿ ಕೂಡ ಒಂದು ಅಕ್ವೇರಿಯಂ ಅನ್ನ ಇಟ್ಕೊಳ್ಳುವಂತ ಪದ್ಧತಿ ಬಂದಿದೆ. ಅದು ಆರೋಗ್ಯ ವೃದ್ಧಿಸ್ತದೆ. ವಾಸ್ತು ಪ್ರಕಾರ ನಮ್ಮ ಭವಿಷ್ಯವನ್ನ, ನಮ್ಮ ಆರ್ಥಿಕ ಸ್ಥಿತಿಯನ್ನ ಎಲ್ಲವನ್ನ ಒಂದು ಅನ್ವಯಿಕವಾಗಿ ಈ ಅಕ್ವೇರಿಯಂ ನಮ್ಮನ್ನ ಇವತ್ತು ಬದುಕಿಗೆ ಒಂದು ಅನ್ವರ್ಥ ಆಗ್ಬಿಟ್ಟಿದೆ, ಅಥವಾ ನಮ್ಮ ಬದುಕಿಗೆ ಅದು ಒಳಗೊಂಡಿದೆ. ಮಯೂರ್ ದೇವ್ ಅಂತ ಭಾರತದ ಕೆಲವು ಅಕ್ವೇರಿಯಂ ಎಕ್ಸ್ಪರ್ಟ್ಸ್ ಗಳಲ್ಲಿ ಒಬ್ರು. ಅವರು ದೂರದಿಂದ ಮೀನಿನ ಚಲನೆಯನ್ನೇ ನೋಡಿದ್ರೆ ಈ ಮೀನು ಎಷ್ಟು, ಯಾವುದು, ಇದರ ಜಾತಿ ಏನು, ಇದರ ಆರೋಗ್ಯ ಸರಿ ಇದೆಯಾ, ಅಥವಾ ಇದನ್ನು ಯಾವ ರೀತಿ ಬಳಸಬಹುದು, ಇಂಥ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು 3.5 ದಶಕದಿಂದ ಈ ಬಿಸ್ನೆಸ್ ಅಲ್ಲಿ ಅದ್ಭುತವನ್ನ ಸಾಧಿಸಿದ್ದಾರೆ. ಬೇರೆಯವರಲ್ಲಿ ನೋಡುವಂತ ಅಕ್ವೇರಿಯಂ ಅನ್ನ ನೀವು ನೋಡ್ತಿರಲ್ಲ, ನೀವು ಮಯೂರ್ ದೇವ್ ಮಾಡುವಂತ ಅಕ್ವೇರಿಯಂ ನೋಡಿದ್ರೆ ಒಂದು ಪೇಂಟಿಂಗ್ ತರ ಇರುತ್ತದೆ. ಅದ್ಭುತವಾದ ನಾಲೆಜ್. ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಇದು ಅವರದೇ ಸಂಸ್ಥೆ, ಅಕ್ವಾಟಿಕ್ ಎಕ್ಸ್ಪರ್ಟ್ಸ್, API ಅಕ್ವಾಟಿಕ್ ಎಕ್ಸ್ಪರ್ಟ್ಸ್. ನಾನು ಅವರೊಟ್ಟಿಗೆ ಇವತ್ತು ಹೋಗ್ತಾ ಇದ್ದೇನೆ, ಅವರ ಸಂಸ್ಥೆಗೆ ಹೋಗ್ತಾ ಇದ್ದೇನೆ. ನಿಮ್ಗೆ ಅಕ್ವೇರಿಯಂ ಅಂದ್ರೆ ಏನು, ಅದರ ಹೇಗೆ ಬಳಸಬೇಕು, ಅದು ಎಷ್ಟು ಕಾಸ್ಟ್ಲಿನೋ ಅಥವಾ ಸಹಜವಾಗಿ ಎಲ್ಲರೂ ಅದನ್ನು ಬಳಸಬಹುದಾ, ಅದರಿಂದ ಆರೋಗ್ಯ ವೃದ್ಧಿ ಅಂತಾರೆ, ಅದನ್ನು ಇಟ್ಕೊಂಡ್ರೆ ನಿಮಗೆ ವಾಸ್ತುವಿನ ದೃಷ್ಟಿಯಲ್ಲಿ ನಿಮಗೆ ಬದುಕು ಬಹಳ ಅದ್ಭುತವಾಗಿ ಬೆಳೀತದೆ ಅಂತಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ಇವೆಲ್ಲದರನ್ನ ಒಳಗೊಂಡಂತ ಈ ಅಕ್ವೇರಿಯಂ ಬಗ್ಗೆ ಅತ್ಯಂತ ಕುತೂಹಲವಾದಂತ ಬಹಳ ಅದ್ಭುತವಾದಂತ ವಿಚಾರಗಳಿದೆ. ಅವೆಲ್ಲವನ್ನ ನಿಮ್ಗೆ ತಿಳಿಸ್ಬೇಕು. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಅಕ್ವೇರಿಯಂ ಇತ್ಯಾದಿ ಎಲ್ಲವನ್ನ ನೋಡಿ ಇವತ್ತು ನಮ್ಮ ಓದುಗರಿಗೆ, ನೋಡುಗರಿಗೆ ಅಕ್ವೇರಿಯಂ ಅಂದ್ರೆ ಏನು, ಅಕ್ವೇರಿಯಂನ ಮಹತ್ವ ಏನು, ಯಾರ್ಯಾರೆಲ್ಲ ಅಕ್ವೇರಿಯಂ ಇಟ್ಕೋಬಹುದು, ಅದಕ್ಕೂ ಆಸ್ತುಗೂ ಅಥವಾ ಆರೋಗ್ಯಕ್ಕೂ ಏನಾದ್ರು ಇಂಟರ್ಲಿಂಕ್ ಇದೆಯಾ, ಇವೆಲ್ಲವನ್ನ ವಿವರಿಸೋಣ ಅಂತ. ಯಾಕೆಂದ್ರೆ ಈ ಜಗತ್ತು ಇನ್ನೂ ಒಂದು ತರ ತೆರ್ಕೊಳ್ಳದೆ ಇದ್ದಂತ ಜಗತ್ತಿದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಹೇಳ್ತಾರಲ್ಲ, ಆ ತರ ಇದೆ. ಆದ್ರಿಂದ ಇದನ್ನೊಂದು ನಮ್ಮ ನೋಡುಗರಿಗೆ ಅಥವಾ ಜನರಿಗೆ ಪರಿಚಯಿಸೋಣ. ಸರ್ ಡೆಫಿನೆಟ್ಲಿ ಸರ್, ಒಂದು ನಿಮಗೆ ಎಷ್ಟು ಮಾಹಿತಿ ಬೇಕು ಎಲ್ಲ ಕೊಡೋಣ. ಪ್ಲಸ್ ನೀವ್ ಹೇಳ್ದಂಗೆ ಒಂದು ಹೊಸ ಪ್ರಪಂಚನ ಜನಕ್ಕೆ ತೋರ್ಸೋಣ. ಹೌದು ಹೌದು. ಓಕೆ, ಯಾಕಂದ್ರೆ ಇವತ್ತವರೆಗೂ ಅಕ್ವೇರಿಯಂ ಅಂತ ಅವರು ಸುಮ್ನೆ ಒಂದು ಚಿಕ್ಕದಾಗ ಒಂದು ಬೋಲ್ ಆಗ್ಲಿ, ಒಂದು ಚಿಕ್ಕ ಟ್ಯಾಂಕ್ ಆಗ್ಲಿ, ಏನೋ ಒಂದು ಕಲರ್ ಕಲ್ಲಾಕಿ ಇಟ್ಟಿರೋದು. ಇವತ್ತು ನಾವು ಒಂದು ಹೊಸ ಪ್ರಪಂಚನ ಆ ಪ್ರಪಂಚಕ್ಕೆ ಬಾಗಲ್ ತೆಗಿಯೋಣ. ಕರೆಕ್ಟ್. ವೀಕ್ಷಕರೇ, ಇವರೇ ನಾನು ಮಯೂರ್ ದೇವ್ ಅಂತ ಹೇಳಿದ್ನಲ್ಲ, ಇವರು ಹಾಗೆ ಕಾಣ್ತಾರೆ ಬಹಳ ಗಟ್ಟಿಯಾಗಿ, ಬಲವಾಗಿ. ಆದ್ರೆ ಅವರ ಮನಸ್ಸು ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದ್ರೆ, ಈ ಫಿಶು ಅಥವಾ ಈ ಅಕ್ವೇರಿಯಮ್ಮು ಈ ಬಿಸ್ನೆಸ್ ಮಾಡುವ ಮೊದಲಿನ ಮಯೂರೇ ಬೇರೆ, ಅದರ ಬಿಸ್ನೆಸ್ ಮಾಡಿದ ಮೇಲಿನ ಮಯೂರೇ ಬೇರೆ. ಆ ಕಥನವೇ ಅದ್ಭುತವಾಗಿದೆ. ಅದರ ಮೂಲಕವೇ ನೀವು ಅರ್ಥ ಮಾಡ್ಕೋಬಹುದು, ಒಂದು ಅಕ್ವೇರಿಯಂ ಕೇವಲ ಸೌಂದರ್ಯ ಮತ್ತು ವಾಸ್ತುವಿನ ಇತ್ಯಾದಿ ಪ್ರಜ್ಞೆ ಅಲ್ಲ, ಅದು ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಬದುಕಿನ ಮೇಲೆ ಅತ್ಯಂತ ಪರಿಣಾಮ ಬೀರ್ತದೆ ಅನ್ನೋದಕ್ಕೆ ಇವರ ಜೀವನವೇ ಸಾಕ್ಷಿ. ಅದೆಲ್ಲವನ್ನ ಮಾತಾಡೋಣ. ಬನ್ನಿ, ಅವರ ಅಕ್ವೇರಿಯಂನ ಜಗತ್ತನ್ನ ಒಂದು ರೌಂಡ್ ಸುತ್ತಾಡೋಣ. ಅಂಡ್ ಅದಕ್ಕೆ ಮುಂಚೆ ತುಂಬಾ ಥ್ಯಾಂಕ್ಸ್ ಸರ್, ಟೈಮ್ ತೆಗೆದು ನೀವು ಬಂದು. ಅಂಡ್ ತುಂಬಾ ದಿನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ. ನಿಮ್ಮಂತವ್ರು ಬಂದು ಇದ್ರಲ್ಲಿ ಆಸಕ್ತಿ ತೋರಿಸಿದ್ರೆ ಇಟ್ಸ್ ಅನ್ ಅಮೇಸಿಂಗ್ ಥಿಂಗ್ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಬನ್ನಿ, ನಿಮ್ಮ ಒಂದು ಸುತ್ತು ಸರ್. ಸರ್, ಈಗ ನಾವು ಬೇರೆ ಕಡೆ ನೋಡುವ ಅಕ್ವೇರಿಯಂಕ್ಕಿಂತ ಇಲ್ಲಿ ತುಂಬಾ ಸಹಜವಾದಂತ ಒಂದು ಸೌಂದರ್ಯವೂ ಇದೆ, ಒಂದು ದೊಡ್ಡ ಒಂದು ಕ್ಯಾನ್ವಾಸ್ ತರ ಇದೆ. ಆಮೇಲೆ ಇದೆಲ್ಲವೂ ಲೈವ್ ಆಗಿದೆ. ಹೌದು. ಈಗ ಕೆಲವು ಸರಿ ಪ್ಲಾಸ್ಟಿಕ್ ಇತ್ಯಾದಿ ಆರ್ಟಿಫಿಷಿಯಲ್ ಆದದ್ದನ್ನ ನೋಡಿದ್ದೇನೆ. ಆದ್ರೆ ಇದೆಲ್ಲವೂ ಲೈವ್, ಈಗ ಸಹಜವಾದದ್ದು, ರೇನ್ ಫಾರೆಸ್ಟ್, ಈ ತರದ್ದೆಲ್ಲ ಇದೆ. ಇದ್ರ ವಿಶೇಷತೆ ಏನು ಸರ್? ನಾವು ನಿಮ್ಗೆ ಇದು ವಿಶೇಷತೆ ಹೇಳಕ್ಕಿಂತ ಮುಂಚೆ ಸ್ವಲ್ಪ ನಾನು ಹಿಂದಕ್ಕೆ ಹೋಗಿ ಅಕ್ವೇರಿಯಂ ಅನ್ನೋದು ಏನು ಅನ್ನೋದು ನಾನು ನಿಮ್ಗೆಲ್ಲರಿಗೂ ಒಂದು ಐಡಿಯಾ.
ಅಕ್ವೇರಿಯಂ ಅಂದ್ರೆ ಏನ್ ಹೇಳಿ, ಒಂದು ಚಿಕ್ಕದಾಗಿ ಇರುವಂತ ಫ್ರೆಶ್ ವಾಟರ್ ಅಂದ್ರೆ ಕುಡಿಯುವಂತ ನೀರು, ಹೌದು. ಫ್ರೆಶ್ ವಾಟರ್ ರಿವರ್ ಆಗ್ಲಿ ಸ್ಟ್ರೀಮ್ ಆಗ್ಲಿ, ಅದರದ ಒಂದು ಸಣ್ಣ ಪೋರ್ಷನ್ ನಾವು ತೆಗೆದು ಮನೆಗೆ ತರುವಂತದ್ದು. ಅಂದ್ರೆ So, ಮಿನಿಯೇಚರ್. ಪ್ರಕೃತಿನ ನಾವು ಒಂದು ಪೋರ್ಷನ್ ತೆಗೆದು ನಾವು ಈ ಟ್ಯಾಂಕ್ ಅಲ್ಲಿ ಹಾಕಿದೀವಿ. ಕರೆಕ್ಟ್. ಓಕೆ, ಸೊ ಇವಾಗ ಪ್ರಾಕೃತಿಕವಾಗಿ ಇರಬೇಕದು. ಹೌದು. ಬಿಕಾಸ್ ಇಫ್ ಯು ಬ್ರಿಂಗಿಂಗ್ ಇಟ್ ಫ್ರಮ್ ನೇಚರ್, ನ್ಯಾಚುರಲ್ ಆಗಿರ್ಬೇಕು. ಇವಾಗ ಪ್ಲಾಸ್ಟಿಕ್ ಇದೆಲ್ಲ ಇಸ್ ಕನ್ವೀನಿಯನ್ಸ್, ಆಯ್ತಾ, ಕನ್ವೀನಿಯನ್ಸ್ ಆಗೋಗಿದೆ, ಈಸಿ ಆಗೋಗಿದೆ. ಬಟ್ ನಾವು ನಮ್ಮ ಒಂದು ಕನೆಕ್ಷನ್ ಏನಿದೆ ಪ್ರಕೃತಿ ಜೊತೆ, ಅದು ಬಿಟ್ಟೋಯ್ತು ಅಂದ್ರೆ ಅವಾಗ ಅಕ್ವೇರಿಯಂ ಅಲ್ಲ ಅದು. ಇಟ್ ಈಸ್ ಎ ಟ್ಯಾಂಕ್ ವಿತ್ ವಾಟರ್ ಅಂಡ್ ಸಮ್ ಫಿಶ್. ಇಟ್ ಕೆನಾಟ್ ಬಿ ಕಾಲ್ಡ್ ಅನ್ ಅಕ್ವೇರಿಯಂ. ಅಕ್ವೇರಿಯಂ ಅಂದಾಗ, ಬಿಕಾಸ್ ಮೀನು ಇಟ್ ಈಸ್ ಅ ನ್ಯಾಚುರಲ್ ಲಿವಿಂಗ್ ಬೀಯಿಂಗ್, ಪ್ರಾಕೃತಿಕವಾಗಿ ಕ್ರಿಯೇಟೆಡ್ ಬೈ ನೇಚರ್. ಆ ಒಂದು ಜೀವಕ್ಕೆ ಅದಕ್ಕೆ ಬೇಕಾಗಿರೋ ಅಂತ ಒಂದು ಇಕೋಸಿಸ್ಟಮ್ ನಾವು ಕೊಡಬೇಕು, ದಕ್ಕಿಸ್ಬೇಕು. ಸೊ ದಿಸ್ ಇಸ್ ಅನ್ ಇಕೋಸಿಸ್ಟಮ್ ಡಿಸೈನ್ ಫಾರ್ ದ ಫಿಶ್. ಇವಾಗ ಈ ಮೀನು ಬಂದು ನಮ್ಮ ಇಂಡಿಯನ್ ರಿವರ್ಸ್ ಅಲ್ಲಿ ಸಿಗುವಂತ ಮೀನು. ಓಕೆ, ಇದು ನಮ್ಮ ರಿವರ್ಸ್ ಅಲ್ಲಿ ಏನು, ಇವಾಗ ಅಲ್ಲಿ ಹೋದ್ರೆ ನದಿ ತಟ್ಟದಲ್ಲಿ ಯಾವ ತರ ಇರುತ್ತೆ, ಗಿಡ ಬೆಳೆದಿರುತ್ತೆ, ಶೇಡ್ ಇರುತ್ತೆ, ಅದ್ರೊಳಗೆ ಹೋಗಿ ಬಚ್ಚಿಕ್ಕೋತವೆ ಅವು. ಹೌದು. ಸೊ ಆ ಒಂದು ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡಿದಾಗ ದೇ ಬಿಹೇವ್ ಬ್ಯೂಟಿಫುಲಿ, ನೋಡೋಕ್ಕೂ ಚೆನ್ನಾಗಿರ್ತವೆ, ಚೆನ್ನಾಗಿ ಬೆಳೀತವೆ, ದೇ ಆರ್ ಹ್ಯಾಪಿ, ಹೆಲ್ತಿ. ಇವತ್ತು ನಾವು ಯಾವುದೇ ಪ್ರಾಣಿ ನೇಚರಿಂದ ನಾವು ಮನೆಗೆ ತಗೊಂಬಂದಾಗ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಸರ್. ಅದನ್ನ ಚೆನ್ನಾಗಿ ನೋಡ್ಕೊಬೇಕು, ಅದಕ್ಕೆ ಏನೇನು ಬೇಕು ನಾವು ಕೊಡಬೇಕು. ಅದಿಲ್ಲ ಅಂದ್ರೆ ದೆನ್ ದೇರ್ ಇಸ್ ನೋ ಮೀನಿಂಗ್ ಟು ದಟ್ ಹೋಲ್ ಹಾಬಿ ಆರ್ ಎಫರ್ಟ್. ಮಯೂರ್, ಅಕ್ವೇರಿಯಂ ಒಂದು ಎಷ್ಟು ಇತಿಹಾಸ ಇರ್ಬೋದು? ಅಕ್ವೇರಿಯಂಗೆ ನಮ್ಮ ಇಂಡಿಯನ್ ಅಲ್ಲಿ ಸರ್, ಇಂಡಿಯಾ ಅಥವಾ ಇಡೀ ಪ್ರಪಂಚದಲ್ಲಿ? ಪ್ರಪಂಚದಲ್ಲಿ ಅಕ್ವೇರಿಯಂ ಬಂದಿದ್ದು, ಲೆಟ್ಸ್ ಗೋ ವಿತ್ ಸ್ಟಾರ್ಟಿಂಗ್ ವಿತ್ ದ ಬ್ರಿಟಿಷ್. ಓಕೆ, ಬ್ರಿಟಿಷ್ ಅವರು ಜಾಸ್ತಿ ಅಕ್ವೇರಿಯಂನ ದೇ ಯೂಸ್ ಟು ಕ್ರಿಯೇಟ್ ಬಿಕಾಸ್ ದೇ ವಾಂಟೆಡ್ ಟು ಸ್ಟಡಿ ದಿ ಆನಿಮಲ್. ಇವಾಗ ಬ್ರಿಟಿಷ್ನವರು ಆವಾಗಿನ ಕಾಲದಲ್ಲಿ ಕಾಲನೈಸ್ ಮಾಡುವಾಗ, ಬೇರೆ ಬೇರೆ ದೇಶ ಕಾಲನೈಸ್ ಮಾಡುವಾಗ, ದೇ ಸ್ಟಡಿಡ್ ದಿ ಆನಿಮಲ್ಸ್, ನೋಟ್ಸ್ ಬರೆದ್ರು, ಬಯಾಲಜಿಸ್ಟ್ ಇದ್ರು, ಜಿಯಾಲಜಿಸ್ಟ್ ಇದ್ರು, ಈ ಥರ ಅಬ್ಸರ್ವ್ ಮಾಡಿ ಎಲ್ಲ ಡೀಟೇಲ್ ಬರೆದ್ರು. ಆ್ಯಂಡ್ ಅದನ್ನ ಮನೆಗೆ ತಗೊಂಬಂದು ಇನ್ನೂ ಅಬ್ಸರ್ವೇಷನ್ಗೆ ಬರೆದ್ರು. ಅದು ಐ ಥಿಂಕ್ ದಟ್ ಇಸ್ ದ ಮಾಡರ್ನ್ ಏಜ್ ಆಫ್ ಅಕ್ವೇರಿಯಂ. ಬಟ್ ಇನ್ನೂ ಮುಂದಕ್ಕೆ ಹೋದ್ರೆ ನಮ್ಮ ಶಾಸ್ತ್ರದಲ್ಲಿ ದೇರ್ ಇಸ್ ಮೆನ್ಷನ್ಸ್ ಆಫ್ ಎನ್ ಅಕ್ವೇರಿಯಂ. ಕೆಲವೊಂದು ತಮಿಳ್ನಾಡಲ್ಲಿ, ಕರ್ನಾಟಕದಲ್ಲಿ ಟೆಂಪಲ್ಸ್ ಇದೆ ವೇರ್ ಕಲ್ಲಲ್ಲಿ ಹೆಚ್ಚಿದ್ದಾರೆ, ಮೀನು ಇದೆ, ಅದ್ರ ಸುತ್ತೂರ ಒಂದು ಟ್ಯಾಂಕ್ ತರ ಏನೋ ಒಂದು ಮಾಡಿದ್ದಾರೆ. ಸೊ ನಾವು ಎಕ್ಸಾಕ್ಟ್ ಹೇಳಕ್ಕಾಗಲ್ಲ. ಬಟ್ ಮೀನ್ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಈಸ್ ವೆರಿ ಸ್ಟ್ರಾಂಗ್. ನಮ್ಮ ಮತ್ಸ್ಯಾವತಾರ ಇರಲಿ, ದರ್ ಇಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್ ಟು ಇಟ್, ಆಯ್ತಾ. ಸೊ ದಟ್ ಇಸ್ ದ ಫಸ್ಟ್. ಇವಾಗ ವಿಷ್ಣು ಮೊದಲನೇ ಅವತಾರ ಮತ್ಸ್ಯಾವತಾರ ಯಾಕಾಗಿರ್ಬೇಕು? ಸಿಮಿಲರ್ಲಿ ಡಾವಿನ್ಸ್ ಥಿಯರಿ ಏನ್ ಹೇಳುತ್ತೆ, ಇಟ್ಸ್ ವಿ ಆಲ್ ಸ್ಟಾರ್ಟೆಡ್ ಫ್ರಮ್ ಫಿಶ್. ಸೊ ಇವಾಗ ಆ ಕನೆಕ್ಷನ್ಸ್ ನೋಡಿದ್ರೆ, ವಿ ಹ್ಯಾವ್ ಹ್ಯಾಡ್ ಕನೆಕ್ಷನ್ಸ್ ವಿತ್ ಕೀಪಿಂಗ್ ಫಿಶ್ ಫಾರ್ many thousands of years. There are indications of aquariums and fish in Mohenjo-daro. So it's a very age-old hobby, sir. ಹೌದು, ಆಯ್ತಾ. ಏನು ಅಂದ್ರೆ, ಆಸ್ ಥಿಂಗ್ಸ್ ಚೇಂಜ್ಡ್, ಈ ಹಾಬಿನ ಜನ ಮರ್ತೋದ್ರು. ಇಟ್ ಬಿಕೇಮ್ ಅ ಸ್ಮಾಲ್ ಪಾರ್ಟ್ ಆಫ್ ದ ಹೌಸ್. ಆ್ಯಂಡ್ ಬಟ್ ಅದ್ರದ್ದು ಒಂದು ಸೆನ್ಸಿಬಿಲಿಟಿ ಆಗಲಿ, ಅದಕ್ಕೆ ನೀಡ್ ಆಗಲಿ, ವಿ ಬಿಕೇಮ್ ವೆರಿ ಸೆಲ್ಫಿಶ್, ವೆರಿ ಹ್ಯೂಮನ್. ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ನಾವು ಆ ಪ್ರಾಣಿ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾವು ನಮ್ಮ ವಾಸ್ತುಗೋಸ್ಕರ, ನಮ್ಮ ಹ್ಯಾಪಿನೆಸ್ಗೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ, ನಮ್ಮ ಡಿಸ್ಟ್ರೆಸ್ಗೋಸ್ಕರ, ಆದರೆ ಪ್ರಾಣಿಗೆ ಅದೇ ಹಿಂಸೆ. ಸೊ ದಟ್ ಇಸ್ ವಾಟ್ ವಿ ಥಿಂಕ್. ನಾವು ಒಂದು ಆ ದೃಷ್ಟಿಕೋನ ಅಂತೀವಲ್ಲ, ವಾಟ್ ಇಸ್ ಅ ಪರ್ಸ್ಪೆಕ್ಟಿವ್. ವಿ ಓನ್ಲಿ ಲುಕ್ ಎಟ್ ಇಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಫಿಶ್, ನಾಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಹ್ಯೂಮನ್. So when we create aquariums, we create what the fish requires. ಸೊ ನಮ್ಮ ಅಕ್ವೇರಿಯಂಗೂ ರೆಗ್ಯುಲರ್ ಅಕ್ವೇರಿಯಂಗೂ ಅದೇ ಒಂದು ದೊಡ್ಡ ವ್ಯತ್ಯಾಸ. ಬಿಕಾಸ್ ನಾವು ದ ಮಿನಿಟ್ ವಿ ಥಿಂಕ್ ಫ್ರಮ್ ದ ಫಿಶಸ್ ಪರ್ಸ್ಪೆಕ್ಟಿವ್ ಅಂದಾಗ, ದೆನ್ ಇದೆಲ್ಲ ಚೇಂಜ್ ಆಗ್ಬಿಡುತ್ತೆ. ಇವಾಗ ಯಾಕೆ ಈ ತರ ಗಿಡ ಇರಬೇಕು ಅಂತ ನೀವು ಅಂತೀರಾ? ಇವಾಗ ಈ ಮೀನುಗಳು ದೇರ್ ಆಲ್ವೇಸ್, ಇವಾಗ ಮೀನಿನ ಎಲ್ಲಾ ಪ್ರಾಣಿನೂ ಇನ್ನೊಂದು ಪ್ರಾಣಿ ತಿನ್ನುತ್ತೆ ಸರ್, ದಟ್ ಇಸ್ ನೇಚರ್. ಆಯ್ತಾ. ಸಣ್ಣ ಪ್ರಾಣಿ, ದೊಡ್ಡ ಪ್ರಾಣಿ, ಹೌದು, ದೊಡ್ಡ ಪ್ರಾಣಿ, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಸೊ ಇದೇನಾಗುತ್ತೆ, ಇವಾಗ ಈ ತರ ಸಣ್ಣ ಪ್ರಾಣಿ, ಒಂದು ಹದ್ದಾಗ್ಲಿ, ಕಿಂಗ್ ಫಿಶರ್ ಆಗ್ಲಿ, ಇದನ್ನ ತಿನ್ನುವಂತ ಪಕ್ಷಿಗಳಿದೆ, ಪ್ರಾಣಿಗಳಿದೆ. ಆದ್ರೆ ಈ ತರ ಕವರ್ ಇದ್ದಾಗ ಆ ಪಕ್ಷಿಗೆ ಕೆಳಗೆ ಕಾಣಲ್ಲ. ಇವಕ್ಕೆ ಸೇಫ್ಟಿ ಆಗೋಯ್ತು. ಸೇಫ್ಟಿ ಇದ್ದಾಗ ಏನ್ ಮಾಡ್ತವೆ, ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಆರಾಮಾಗಿ ಸುತ್ತಾಡ್ತವೆ.
ಒಂಥರ ಕಲರ್ ಚೆನ್ನಾಗಿ ಬರುತ್ತೆ, ಹೌದು, ಏಯ್ ನಂದೇ ರಾಜ್ಯ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ದಟ್ ಇಸ್ ವೈ ಸಾವಿನ ಭಯ ಇಲ್ಲ. ಕರೆಕ್ಟ್, ದಟ್ ಇಸ್ ವೈ ವಿ ಕ್ರಿಯೇಟ್ ದ ಹೋಲ್ ಥಿಂಗ್. ಇನ್ನೊಂದು ನಮಗೂ ಎಷ್ಟು ಸುಂದರವಾಗಿದೆ ಸರ್ ಇದು, ತುಂಬಾ ಸುಂದರವಾಗಿದೆ. ಸೊ ಬಿಕಾಸ್ ದಿ ಅಮೌಂಟ್ ಆಫ್ ಆಕ್ಸಿಜನ್ ದಿಸ್ ಇಸ್ ಜನರೇಟಿಂಗ್ ಇನ್ ದಿಸ್ ರೂಮ್ ಇಸ್ ಅ ಲಾಟ್. ನಮಗೆ ಬೇಕಾಗಿರೋದೇ ಆಕ್ಸಿಜನ್. ನಾವು ಆಕ್ಸಿಜನ್ ಇಲ್ದಿರ ಬದುಕಕ್ಕಾಗಲ್ಲ. ಇದು ಆಕ್ಸಿಜನ್ ಅನ್ನ ತುಂಬಾ ದಿಸ್ ಇಸ್ ಜನರೇಟಿಂಗ್, ಪ್ಲಾಂಟ್ಸ್ ಜನರೇಟ್ ಆಕ್ಸಿಜನ್ ಅಲ್ವಾ ಸರ್, ಅಂಡ್ ದೇ ಟೇಕ್ ಕಾರ್ಬನ್ ಡೈಆಕ್ಸೈಡ್. ಸೊ ದಿಸ್ ಇಸ್ ಬೇಸಿಕ್, ಐ ಮೀನ್ ಬೇಸಿಕ್ಸ್ ಆಫ್ ನೇಚರ್. ಸೊ ಪ್ಲಾಂಟ್ ಎಷ್ಟಿರುತ್ತೆ ನಿಮ್ಮ ಮನೆಯಲ್ಲಿ, ನೀವು ಅಷ್ಟು ಚೆನ್ನಾಗಿ ಬದುಕ್ತೀರಾ, ಅಷ್ಟು ಹೆಲ್ತಿಯಾಗಿ ಇರ್ತೀರಾ. ಓಕೆ, ಇವಾಗ ಒಂದು ಕತ್ಲೆ ಕೋಣೆ, ಗಾಳಿ ಚೆನ್ನಾಗಿಲ್ಲ ಅಂದರೆ ನಾವು ಹುಷಾರು ತಪ್ತೀವಿ. ಅದೇ ಇವತ್ತು ಈ ಥರ ಬ್ರೈಟ್ನೆಸ್ ಇದ್ದು ಆಕ್ಸಿಜನ್ ಚೆನ್ನಾಗಿದ್ರೆ ನಾವು ಹೆಲ್ತಿಯಾಗಿರ್ತೀವಿ. ಸೊ ಆ ದೃಷ್ಟಿಯಿಂದ ನಾವು ವಿ ಕ್ರಿಯೇಟ್ ಇಕೋಸಿಸ್ಟಮ್ಸ್. ಸೊ ಇದನ್ನ ನೀವು ನೇಚರ್ ಅಕ್ವೇರಿಯಂ ಅಂತ ಹೇಳ್ಬೋದು, ಪ್ಲಾಂಟೆಡ್ ಅಕ್ವೇರಿಯಂ ಅಂತ ಹೇಳ್ಬೋದು, ನ್ಯಾಚುರಲ್ ಇಕೋಸಿಸ್ಟಮ್ ಅಂತ ಹೇಳ್ಬೋದು, ಅಕ್ವಾ ಟೆರೇರಿಯಂ ಅಂತ ಹೇಳ್ಬೋದು, ಪ್ಯಾಲುಡೇರಿಯಂ ಅಂತ ಹೇಳ್ಬೋದು. ಇದೆಲ್ಲ ಒಂದು ಟರ್ಮಿನಾಲಜಿ ದಟ್ ದೇ ಯೂಸ್. ಬಟ್ ನಿಮ್ಮ ಹಾಗೆ ಬೇರೆಯವರು ಯಾರಾದ್ರೂ ಮಾಡ್ತಾ ಇದ್ದಾರಾ? ಸರ್ ತುಂಬಾ ಜನ ಇದ್ದಾರೆ, ಅವ್ರವ್ರು ಒಂದು ಸ್ಟೈಲಲ್ಲಿ ಮಾಡ್ತಾರೆ. ಒಬ್ಬೊಬ್ರು ಬಿಸ್ನೆಸ್ಗೆ ಅಂತಾನೆ ಮಾಡ್ತಾರೆ. ತುಂಬಾ ಇವಾಗ ನಾವು ಅಂಗಡಿಗಳು ನೋಡ್ತೀವಿ, ದಟ್ ಈಸ್ ಪ್ಯೂರ್ಲಿ ಬಿಸ್ನೆಸ್. ಏಕೆಂದರೆ ನನಗೆ ಬಾಡಿಗೆ ಕಟ್ಟಬೇಕು, ನಮ್ಮ ಮನೆಯಲ್ಲಿ ಖರ್ಚು ಕೊಡಬೇಕು. ಸೊ ಕಸ್ಟಮರ್ ಏನೇ ಬಂದು ಇದನ್ನ ಈ ಮೀನು ಅಂದರೆ ಒಂದು ಸ್ಟ್ರಾಂಗ್ ಮೀನು ಒಂದು ವೀಕ್ ಮೀನು ಜೊತೆಲಿ ಹಾಕ್ಬೋದಾ, ಹ್ಞೂ ಅಂದ್ಬಿಡ್ತಾರೆ. ಈ ಸ್ಟ್ರಾಂಗ್ ಮೀನು ಚಿಕ್ಕದನ್ನ ತಿನ್ಬಿಡ್ತಾರೆ. ಸೊ ಈ ಒಂದು ಪರಿಸ್ಥಿತಿಯಿಂದ ಒಂದು ಬಿಸ್ನೆಸ್ ಸೈಡು. ಇವಾಗ ನಮಗೆ ಗಾಡ್ಸ್ ಗ್ರೇಸ್, ನಾನು ಎಷ್ಟೋ ವರ್ಷದಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಡೂ ಇಟ್ ಬಿಕಾಸ್ ಐ ಎಂಜಾಯ್ ಡೂಯಿಂಗ್ ಇಟ್. ಆ್ಯಂಡ್ ಅದರಲ್ಲಿ ಇನ್ನೊಬ್ರಿಗೆ ಮಾಡಿಕೊಡೋದ್ರಲ್ಲೂ ನನಗೆ ಎಂಜಾಯ್ಮೆಂಟೇನೆ. ಯಾಕೆಂದ್ರೆ ಎಂಡ್ ಆಫ್ ದ ಡೇ ನನಗೆ ಆರ್ಟು ಆ ಒಂದು ಆಸಕ್ತಿ ಇರೋದು ಇನ್ ಮೇಕಿಂಗ್ ಇಟ್. ಓಕೆ, ಆ್ಯಂಡ್ ಅದಕ್ಕೆ ದುಡ್ಡು ಕೊಡ್ತಾರೆ ಅಂದರೆ ಇನ್ನೂ ಸಂತೋಷ, ಯಾರು ಬೇಡ ಅಂತಾರೆ ಅಲ್ವಾ? ಸೊ ಆ ಒಂದು ದೃಷ್ಟಿಕೋನದಿಂದ ನಾವು ಮಾಡೋದು. ವಿ ಟ್ರೈ ಟು ಬ್ರಿಂಗ್ ನೇಚರ್ ಇನ್ ಟು ಪೀಪಲ್ಸ್ ಹೋಮ್ಸ್. ಪ್ರಕೃತಿನ ಅವ್ರ ಮನೆ ಒಳಗೆ ತಗೊಂಬಂದು ಇಡಬೇಕು, ಸುಂದರವಾಗಿ ಇಡಬೇಕು, ಹೆಲ್ತಿಯಾಗಿ ಇಡಬೇಕು, ಮೀನು ಹ್ಯಾಪಿಯಾಗಿರಬೇಕು, ಹೆಲ್ತಿಯಾಗಿರಬೇಕು ಅನ್ನೋ ಒಂದೇ ಉದ್ದೇಶ ಸರ್. ಆರ್ಟಿಸ್ಟಿಕ್ ಆಗಿರಬೇಕು. ಎಸ್, ಇಟ್ ಈಸ್ ಅನ್ ಆರ್ಟ್ ಫಾರ್ಮ್. ದಿಸ್ ಈಸ್ ಒನ್ ಆಫ್ ದ ಅನ್ರೆಕಗ್ನೈಸ್ಡ್ ಆರ್ಟ್ ಫಾರ್ಮ್ಸ್ ಅಂತ ಹೇಳ್ಬೋದು. ಏಕೆಂದರೆ ಆಕ್ವಾಸ್ಕೇಪಿಂಗ್ ಅನ್ನೋದು ಒಂದು ಲೈಕ್ ಲ್ಯಾಂಡ್ಸ್ಕೇಪಿಂಗ್ ಅಂತೀವಲ್ಲ, ಅದೇ ಥರ ಆಕ್ವಾಸ್ಕೇಪಿಂಗ್ ಅಂದರೆ ಅಕ್ವೇರಿಯಮ್ ಅಲ್ಲಿ ಮಾಡೋ ಒಂದು ಡಿಸೈನು. ಇದರಲ್ಲಿ ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಒಂದು ಫಾರೆಸ್ಟ್ ಥೀಮ್ ಆಗಲಿ, ಮೌಂಟನ್ ಥೀಮ್ ಆಗಲಿ, ಎಲ್ಲ ಕ್ರಿಯೇಟ್ ಮಾಡ್ಬೋದು. ಓಕೆ, ಅದಕ್ಕೆ ತಕ್ಕಂಗೆ ನಾವು ವುಡ್ ಆಗಲಿ ಇದಾಗಲಿ ಯೂಸ್ ಮಾಡ್ತೀವಿ. ನೋಡಿ, ಇವಾಗ ಇದೊಂದು ಸಣ್ಣದಾಗ ಇದು ಸ್ಕೆಲಿಟಿನ್. ಇದರಲ್ಲಿ ವುಡ್ ಆ್ಯಂಡ್ ಸ್ಟೋನ್ ಇದೆ. ಇದು ಎಲ್ಲಿಂದ ತಂದಿದ್ದು? ಇದು ಬೇರೆ ಬೇರೆ ಪೀಸು, ಇದೆಲ್ಲ ಇಂಪೋರ್ಟೆಡ್ ಇದು. ಓಕೆ, ಬಟ್ ಇದೆಲ್ಲ ಬೇರೆ ಬೇರೆ ತುಂಡು, ಅದನ್ನೆಲ್ಲ ಜೋಡಿಸಿ ನಾವೊಂದು ಡಿಸೈನ್ ಮಾಡಿದ್ದು. ಸೊ ಇದನ್ನ ತಗೊಂಡೋಗಿ ನೀವು ಟ್ಯಾಂಕಲ್ಲಿ ಇಟ್ಟು ಇದ್ರ ಮೇಲೆ ಗಿಡ ಬೆಳೆಸಿದ್ರೆ ಎಷ್ಟು ನ್ಯಾಚುರಲ್ ಆಗಿ ಕಾಣುತ್ತೆ ನೋಡಿ. ಯಾವುದೋ ಒಂದು ಜಂಗಲ್ ಅಲ್ಲಿ ನೀವು ನೋಡಿರೋ ತರ ಕಾಣುತ್ತೆ, ಯಾವುದೋ ಇಂಗ್ಲಿಷ್ ಫಿಲ್ಮ್ ನೋಡಿದಾಗ. ಕರೆಕ್ಟ್, ಇದನ್ನ ಒಂದು ಮೆಕನಸ್ ಗೋಲ್ಡ್ ಏನೋ ಒಂದು ಕ್ಲಿಂಟ್ ಈಸ್ಟ್ವುಡ್ ಪಿಕ್ಚರ್ ತರ. ಸೊ ಇದನ್ನ ನೀವು ಕ್ರಿಯೇಟ್ ಮಾಡಿದಾಗ ಸೊ ಆರ್ಟ್ ಅಲ್ಲಿ ಬಂತು. ಪ್ಲಸ್ ನಿಮಗೆ ಅದು ನ್ಯಾಚುರಲ್ ಸೆಟ್ಟಿಂಗ್ ಬಂತು, ಅದಕ್ಕೆ ತಕ್ಕಂಗೆ ಫಿಶು, ಆ ಫಿಶ್ಗೂ ಅದ್ರೊಳಗೆ ಹೋಗಿ ಬಚ್ಚಿಕೊಂಡು. ಸೊ ಆಲ್ ಆಫ್ ದಿಸ್ ಕಮ್ಸ್ ಟುಗೆದರ್. ಸೊ ಇಟ್ ಇಸ್ ಇಟ್ಸ್ ಅನ್ ಅನ್ರೆಕಗ್ನೈಸ್ಡ್ ಆರ್ಟ್. ಈಗ ಉದಾಹರಣೆಗೆ ಇದನ್ನೊಂದು ನೀವು ಮಾಡೆಲ್ ಅಂತ ಇಟ್ಕೊಂಡು ಮಾತಾಡೋದಿದ್ರೆ ಇದ್ರೊಳಗೆ ಏನೇನೆಲ್ಲ ಇದೆ? ಇದರಲ್ಲಿ ಟೆಕ್ನಾಲಜಿ ವೈಸ್ ತುಂಬಾನೇ ಇದೆ ಸರ್. ಟೆಕ್ನಾಲಜಿ ಅಷ್ಟೆಲ್ಲ ಸ್ಪೆಸಿಫಿಕ್ ಆಗಿ ಹೋಗೋದು ಬೇಡ, ಅದು ಬೋರ್ ಆಗುತ್ತೆ ಜನ ಅದನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅವರು ಅದನ್ನ ಪಡ್ಕೊಳ್ತಾರೆ. ಸೊ ಇವಾಗ ಇದರಲ್ಲಿ ನೋಡಿ, ಫಸ್ಟು ನಾವು ಒಂದು ಯಾವುದೇ ವಸ್ತು ಒಳಗೆ ನೀರು ತುಂಬಿದ್ರೆ, ತುಂಬಾ ದಿನ ನೀರಿಟ್ರೆ ಅದು ಕೊಳಿಯುತ್ತೆ. ಒಂದು ಬಾಟ್ಲಲ್ಲಿ ಇಟ್ಟರು ಸರಿ, ಹೆಂಗಾದ್ರೂ ಸರಿ. ಸೊ ಇದು ನಾವು ಅರಿಬೇಕು. ಓಕೆ, ಇದರಲ್ಲಿ ನಾವು ನೀರು ತುಂಬ್ತೀವಿ. ಸೊ ಅದು ಕೆಡದಿರೋ ಇರಕ್ಕೆ ನಾವು ಫಿಲ್ಟ್ರೇಷನ್ ಯೂಸ್ ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ನೈಟ್ರೋಜನ್ ಸೈಕಲ್ ಅಂತ, ಅಮೋನಿಯಾ ಬ್ರೇಕ್ ಡೌನ್ ಮಾಡೋಕ್ಕೆ. ಬೇಕಾದ್ರೆ ಅಮೋನಿಯಾ ಡೆವಲಪ್ ಆಗ್ತಾ ಇರುತ್ತೆ. ಪ್ಲಸ್ ನಮಗೆ ನೀರಲ್ಲಿ ಆಕ್ಸಿಜನ್ ಬೇಕು, ಡಿಸಾಲ್ವ್ಡ್ ಆಕ್ಸಿಜನ್ ಬೇಕು. ಸೊ ಅದಕ್ಕೆ ನಾವು ಕ್ರಿಯೇಟ್ ಮಾಡ್ತೀವಿ. ಓಕೆ, ಪ್ಲಸ್ ಇದರಲ್ಲಿ ಸ್ಟೋನ್ಸ್ ಇದೆ, ವುಡ್ ಇದೆ, ಅದಕ್ಕೆ ಒಂದು ನ್ಯಾಚುರಲ್ ಸೆಟ್ಟಿಂಗ್ ಗಿಡ ಇದೆ, ಮೇಲ್ ಬೆಳೆಯುವಂಥ ಗಿಡ ಇದೆ, ಒಳಗೆ ಬೆಳೆಯುವಂಥ ಗಿಡ ಇದೆ. ಕರೆಕ್ಟ್. ಸೊ ಇದೆಲ್ಲ ಬಂದು ಒಂದು ನ್ಯಾಚುರಲ್ ಆಗಿ ಕರೆಕ್ಟ್ ನ್ಯಾಚುರಲ್ ಆಗಿ ಬೆಳೆಯೋ ತರ ಒಂದು ಸೆಟಪ್ ಮಾಡ್ತೀವಿ. ಸೊ ವಿ ಟ್ರೈ ಟು ಕೀಪ್ ದ ವಾಟರ್ ಹೆಲ್ತಿ. ಇದರಲ್ಲಿ ನಾನು ಯಾವಾಗಲೂ ತುಂಬ ಜನಕ್ಕೆ ಹೇಳ್ತೀನಿ, ವಿ ಆರ್ ನಾಟ್ ಇನ್ ದ ಹಾಬಿ ಆಫ್ ಕೀಪಿಂಗ್ ಫಿಶ್, ವಿ ಆರ್ ಇನ್ ದ ಹಾಬಿ ಆಫ್ ಕಲ್ಟಿವೇಟಿಂಗ್ ಗುಡ್ ಬ್ಯಾಕ್ಟೀರಿಯಾ. ಇದೆಲ್ಲ ಆಟ ಬಂದು ಬ್ಯಾಕ್ಟೀರಿಯಾಯಿಂದ ಸರ್. ಇದರಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿತ್ತಾ ಎಲ್ಲ ಚೆನ್ನಾಗಿ ಗ್ರೋ ಆಗುತ್ತೆ, ಮೀನು ಚೆನ್ನಾಗಿರುತ್ತೆ.
ನಮಗೂನೆ ಇವಾಗ ನಾವೆಲ್ಲೋ ಒಂದು ಕಡೆ ಹೋಗ್ತೀವಿ ಮೊಸರನ್ನ ತಿನ್ನಪ್ಪ ಅಂತಾರೆ, ಯಾಕೆ? ಬ್ಯಾಕ್ಟೀರಿಯಾ, ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿದ್ರೆ ನಾವು ಹೆಲ್ತಿ ಇರ್ತೀವಿ. ಸೇಮ್ ಫಾರ್ಮುಲಾ ಇಲ್ಲೂ. ಅದಕ್ಕೆ ಲೈಟು, ಇದು ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಫಿಲ್ಟ್ರೇಷನ್ ಆಗಲಿ, ಬೇರೆ ಎಕ್ವಿಪ್ಮೆಂಟ್ ತುಂಬಾನೇ ಇದೆ. ಇವೆಲ್ಲ ಗ್ರೋತ್ ಆಗ್ತದಲ್ಲ, ಬೆಳೆ ಗ್ರೋ ಆಗ್ತಿರೋದೇನೆ. ಸೊ ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ನೀವು ಇದು ಹೊಸ ಎಲೆ, ಇದು ಹಳೆ ಎಲೆ, ನೀವೇ ನೋಡ್ತಾ ಇದ್ದೀರಾ. ಸರಿ, ಇಲ್ಲಿ ಒಂದ್ ಕಡೆ ಒಣಗಿರುತ್ತೆ. ಸೊ ದಟ್ಸ್ ನ್ಯಾಚುರಲ್, ಇಟ್ಸ್ ಗೋಯಿಂಗ್ ಆನ್ ನ್ಯಾಚುರಲಿ. ಇದರಲ್ಲಿ ಸಿಂಗಲ್ ಒಂದು ಮೀನ್ ಇದೆ ಆಯ್ತಾ, ನಾವು ಬೆಟಾ ಫಿಶ್ ಅಂತೀವಿ, ಥೈಲ್ಯಾಂಡ್ ಇಂದ ಬರುತ್ತೆ, ಒಳಗಡೆ ಬಚ್ಚಿಕೊಂಡಿರುತ್ತೆ ಅದು. ಓಕೆ, ಅಂಡ್ ಅದಕ್ಕೂ ಸೇಮ್ ಸಿಮಿಲರ್ ನಾವು ಒಂದು ಸಣ್ಣದಾಗಿ ಅದಕ್ಕೆ ಒಂದು ಇಕೋ ಸಿಸ್ಟಮ್ ರೆಡಿ ಮಾಡಿ ಇಟ್ಟಿದ್ದೀವಿ.